ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 3. ಉತ್ತರಕಾಂಡ. ಪ್ರಥಮ ಸ್ಕಂದ. ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತ. ಅಧ್ಯಾಯ 8. ಶ್ರೀಪಾದರಿಂದ ದಂಡೀಸ್ವಾಮಿಯ ಗರ್ವಭಂಗವಾದದ್ದು ಹಾಗೂ ಅವನಿಗೆ ಆಶೀರ್ವದಿಸಿ ಹಿಮಾಲಯದತ್ತ ತಪಸ್ಸಿಗಾಗಿ ಕಳುಹಿಸಿದ್ದು. ಒಂದು ಸಲ ದುರಹಂಕಾರಿಯಾದ ದಂಡೀಸ್ವಾಮಿ ಎಂಬುವವನು 108 ಜನ ತನ್ನ ಶಿಷ್ಯರೊಂದಿಗೆ ಪೀಠಿಕಾಪುರಕ್ಕೆ ಬಂದಿಳಿದನು. ಪೀಠಿಕಾಪುರದ ಮುಗ್ಧ ಜನರು ಶ್ರೀ ಬಾಪನಾರ್ಯರ, ಶ್ರೀ ಅಪ್ಪಲರಾಜ ಶರ್ಮರ ಹಾಗೂ ಶ್ರೀಪಾದರ ನಿಂದನೆ ಮಾಡುತ್ತಾ ದಂಡೀಸ್ವಾಮಿಯ ಹಿಂಬಾಲು ಬೀಳುವರು. ಸ್ವತಃ ದಂಡೀಸ್ವಾಮಿಯು ಊರಿನ ಜನಗಳನ್ನುದ್ದೇಶಿಸಿ ಇಲ್ಲಿರುವ ಸ್ವಯಂಭೂ ದತ್ತನ ಅವತಾರ ತಾನೇ ಅಂತ ಶ್ರೀಪಾದನು ಒಂದು ಸಾಧನವಾಗಿ ಮಾಡಿಕೊಂಡಿರುವನು. ಅಲ್ಲದೆ ಈಗ ಪೀಠಿಕಾಪುರಕ್ಕೆ ಒಳ್ಳೆಯ ದಿನಗಳು ಬಂದಿವೆ ಎನ್ನುತ್ತಾ ದಂಡೀಸ್ವಾಮಿಯು ಪೀಠಿಕಾಪುರದ ಜನಗಳಿಗೆ ವಿಭೂತಿ ಕುಂಕುಮದಂತಹ ಪದಾರ್ಥಗಳನ್ನು ಹಂಚತೊಡಗಿದನು. ಮಾರನೇ ದಿನವೇ ದಂಡೀಸ್ವಾಮಿಗೆ ಆ ಊರಿನ ಜನಗಳು ಪೀಠಿಕಾಪುರದ ಬೀದಿ ಬೀದಿಯಲ್ಲಿ ಮೆರೆಸಿದರು. ಅಷ್ಟೇ ಅಲ್ಲದೆ ತಾನೇ ದತ್ತಾವತಾರವೆಂದು ಹೇಳಿಕೊಳ್ಳುವ ಶ್ರೀಪಾದರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ದಂಡೀಸ್ವಾಮಿಗೆ ಶರಣಾಗಬೇಕು. ಬಾಪನಾರ್ಯರು ಸ್ವತಃ ದಂಡೀಸ್ವಾಮಿಗಳ ಎದುರಿಗೆ ಬಂದು ಕ್ಷಮಾಪಣೆ ಕೇಳಬೇಕು. ಅಲ್ಲದೆ ಅಪ್ಪಲರಾಜ ಶರ್ಮರೂ ಕೂಡ ದಂಡೀಸ್ವಾಮಿ ಎದುರಿಗೆ ಬಂದು ತಾನು ಬಹುಕಾಲದಿಂದಲೂ ಪೂಜಿಸುತ್ತಾ ಬಂದ ಕಾಲಾಗ್ನಿ ಶಮನದತ್ತ ವಿಗ್ರಹವನ್ನು ದಂಡೀಸ್ವಾಮಿಗೆ ಒಪ್ಪಿಸಿ ಅವರು ನೀಡುವ ಶಿಕ್ಷೆಗೆ ಗುರಿಯಾಗಬೇಕೆಂದು ಊರೆಲ್ಲ ಡಂಗೂರ ಸಾರಿದರು. ಅತ್ತ ವೆಂಕಟಪ್ಪಯ್ಯ ಶ್ರೇಷ್ಠಿ ಮನೆಯಲ್ಲಿ ಆರ್ಯ ವೈಶ್ಯ ಪರಿಷತ್ತು ಸಮಾವೇಶಗೊಂಡು ಶ್ರೀಪಾದರಾಗಲಿ ಅಪ್ಪಲರಾಜ ಶರ್ಮರಾಗಲಿ ಅಲ್ಲದೆ ಬಾಪನಾರ್ಯರಾಗಲಿ ದಂಡೀಸ್ವಾಮಿಗೆ ಶರಣಾಗಬಾರದೆಂದು ನಿರ್ಣಯ ಕೈಗೊಂಡಿತು. ಮತ್ತೊಂದೆಡೆಗೆ ನರಸಿಂಹವರ್ಮರ ಅಧ್ಯಕ್ಷತೆಯಲ್ಲೂ ಸಮಾವೇಶಗೊಂಡ ಸಭೆಯಲ್ಲಿ ಇದೇ ನಿರ್ಣಯ ಕೈಗೊಳ್ಳಲಾಯಿತು. ಆ ಸಮಯದಲ್ಲಿ ಶ್ರೀಪಾದರು ತಮ್ಮ ತಾಯಿ ಮನೆಯಲ್ಲಿದ್ದ ಔದುಂಬರ ವೃಕ್ಷದಡಿ ವಿಶ್ರಮಿಸುತ್ತಿದ್ದರು. ದಿವ್ಯ ಕಾಂತಿಯನ್ನು ಹೊರಡಿಸುತ್ತಿದ್ದ ಅವರ ಮುಖವನ್ನು ನೋಡಿ ಶ್ರೇಷ್ಠಿಗಳಿಗೆ ದುಃಖ ಒತ್ತರಿಸಿ ಬಂದು ಅವರ ಕಣ್ಣಿನಲ್ಲಿ ನೀರು ಹರಿಯತೊಡಗಿದವು. ನರಸಿಂಹವರ್ಮರು, ಶ್ರೇಷ್ಠಿಗಳು ಹಾಗೂ ಬಾಪನಾರ್ಯರು ಮೌನವಾಗಿ ಶ್ರೀಪಾದರ ಬಳಿ ಕುಳಿತಿದ್ದರು. ಅಪ್ಪಲರಾಜ ಶರ್ಮರು ಬಾಗಿಲ ಬಳಿ ಇದ್ದರು. ಶ್ರೀಕೃಷ್ಣ ಸದೃಶ್ಯರಾದ ಶ್ರೀಪಾದರು ನಿದ್ರೆಯಿಂದ ಎಚ್ಚೆತ್ತು ತನಗೆ ಹಸಿವಾಗಿದೆ, ಮೊಸರನ್ನ ಕೊಡೆಂದು ಕೇಳಲು ಅಮ್ಮಮ್ಮಳಾದ ರಾಜಮಾಂಬಳು ಬೆಳ್ಳಿಯ ಬಟ್ಟಲಲ್ಲಿ ಮೊಸರನ್ನ ಕಲಸಿಕೊಂಡು ತಂದು ಶ್ರೀಪಾದರ ಕೈಗಿತ್ತಳು. ಅದನ್ನು ಗಪಗಪನೆ ತಿಂದ ಶ್ರೀಪಾದರು ತಾತನಿಗೆ ವೇದ ಘೋಷ ಮಾಡಲು ಹೇಳಿದರು. ಎಲ್ಲರೂ ವೇದ ಘೋಷದಲ್ಲಿ ತೊಡಗಿದರು. ಅತ್ತ ಅದೇ ಸಮಯಕ್ಕೆ ಕುಕುಟೇಶ್ವರದಲ್ಲಿನ ಸ್ವಯಂಭೂ ದತ್ತನ ಮುಖದ ಮೇಲೆ ಮೊಸರನ್ನ ಮೆತ್ತಿಕೊಂಡಿತು. ಪೂಜಾರಿಯು ಅದನ್ನು ತೆಗೆದಂತೆಲ್ಲ ಅದು ಮತ್ತೆ ಮತ್ತೆ ಉದ್ಭವಿಸತೊಡಗಿತು. ಸ್ವಯಂಭೂ ದತ್ತನ ವಿಗ್ರಹವು ಇಂತಹ ಲೀಲೆಯನ್ನು ಪ್ರದರ್ಶಿಸುವುದು ವಿಚಿತ್ರವಾಗಿತ್ತು. ಅಲ್ಲೇ ಇರುವ ದಂಡೀಸ್ವಾಮಿಯು ತನ್ನ ಶಿಷ್ಯರೊಂದಿಗೆ ಅಲ್ಲಿಂದ ಕಾಲು ಕಿತ್ತಿ ಮುಂದೆ ಹೆಜ್ಜೆ ಹಾಕತೊಡಗಿದನು. ಆದರೆ ಅವನು ಎಷ್ಟೊಂದು ಹೆಜ್ಜೆಯನ್ನು ಹಾಕಿದರೂ ಅವನು ಮುಂದೆ ಹೋಗಲಿಲ್ಲ. ಅಷ್ಟರಲ್ಲಿ ಅವನಲ್ಲಿರುವ ಬ್ರಹ್ಮದಂಡವು 2 ತುಕಡಿಯಾಯಿತು. ದಂಡೀಸ್ವಾಮಿಯ ಸೊಂಟ ಮುರಿದಂತಾಗಿ ನೆಲಕ್ಕೆ ಕುಸಿದು ಬಿದ್ದನು. ಪೀಠಿಕಾಪುರದ ನಿವಾಸಿಗಳಿಗೆ ಈ ಘಟನೆ ಭಯ ಮೂಡಿಸಿತು. ದಂಡೀಸ್ವಾಮಿಗಿಂತಲೂ ಶ್ರೀಪಾದರು ಹೆಚ್ಚಿನ ಶಕ್ತಿಯುಳ್ಳವರು ಎಂಬುದು ಊರಿನವರ ಅರಿವಿಗೆ ಬಂದಿತು. ಅತ್ತ ದಂಡೀಸ್ವಾಮಿಗೆ ಈ ಪ್ರಸಂಗದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂಬುದು ಗೊತ್ತಾಗದೆ ಪೇಚಿನಲ್ಲಿ ಸಿಕ್ಕಿಕೊಂಡನು. ಮಾರನೇ ದಿನ ಅದೇ ಊರಿನ ಹಾವಾಡಿಗನೊಬ್ಬ ತನ್ನ ಪುಂಗಿಯನ್ನು ಊದುತ್ತಾ ಬಾಪನಾರ್ಯರ ಮನೆಗೂ ಬಂದ. ಅವನ ಹೆಸರು ಸುಬ್ಬಣ್ಣನೆಂದಿತ್ತು. ಶ್ರೀಪಾದರು ಅವನನ್ನು ಕರೆದು ಹೊಟ್ಟೆ ತುಂಬ ಊಟಕ್ಕೆ ಹಾಕಿಸಿ ನಂತರ ಒಂದು ತಂಬಿಗೆ ತುಂಬ ನೀರನ್ನು ಹಾಕಿ ಆ ತಂಬಿಗೆಯನ್ನು ಅವನ ಕೈಗಿತ್ತು. ಹೇ ಸುಬ್ಬಣ್ಣ, ನೀನು ಈ ನೀರು ತುಂಬಿದ ತಂಬಿಗೆಯನ್ನು ತೆಗೆದುಕೊಂಡು ಕುಕುಟೇಶ್ವರಕ್ಕೆ ಹೋಗು. ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀಪಾದರು ಪೀಠಿಕಾಪುರದಲ್ಲಿರುವಾಗ ವಿನಾಕಾರಣ ನಿಂದಿಸುವ ನಿಂದಕರು ಆ ದೇವಾಲಯದಲ್ಲಿರುವರು. ಅವರ ಮೇಲೆ
ಭೂಮಾತೆಯು ಬಲು ಕೋಪಗೊಂಡಿದ್ದಾಳೆ. ಆದರೂ ಚಿತ್ರಗುಪ್ತನೊಂದಿಗೆ ಮಾತನಾಡಿ ಅವರ ಪಾಪ ಪರಿಹಾರ ಮಾಡಿಸುತ್ತಿದ್ದೇನೆ. ನೀನು ಬೇಗ ಹೊರಡು. ಹೋಗುವಾಗ ಕೇರಿಯ ಸುಬ್ಬಯ್ಯನನ್ನೂ ಕರೆದುಕೊಂಡು ಅವನ ಮನೆಯ ಮೊಸರನ್ನವನ್ನು ಎಲ್ಲರಿಗೂ ಹಂಚತಕ್ಕದ್ದು ಎಂದು ಹೇಳಿ ಕಳುಹಿಸಿದರು. ಅವರು ಅಲ್ಲಿಗೆ ಹೋಗಿ ಮೊಸರನ್ನ ಹಂಚುವ ವೇಳೆಗೆ ಶ್ರೀಪಾದರು ಕುಕುಟೇಶ್ವರದಲ್ಲಿ ದಂಡಿ ಸ್ವಾಮಿಯ ಮುಂದೆ ಉಗ್ರ ರೂಪದಲ್ಲಿ ಹಾಜರಾದರು. ಶ್ರೀಪಾದರು ಅವನನ್ನು ಕುರಿತು, ಹೇ ದಂಡಿ ಸ್ವಾಮಿ, ನೀನು ಅದೆಷ್ಟು ಗರ್ವದಿಂದ ಮೆರೆಯುವೆ. ನೀನು ಆರಾಧಿಸುವ ದತ್ತನೇ ಇಲ್ಲಿ ಶ್ರೀಪಾದ ಶ್ರೀ ವಲ್ಲಭನಾಗಿ ಅವತಾರ ತಾಳಿದುದನ್ನು ಗುರುತಿಸಲಾಗದೆ ಮೂರ್ಖನಾಗಿ ಏನೇನೋ ಬೊಗಳುವೆ. ಇಷ್ಟೇ ಅಲ್ಲದೆ ನಿನಗೊಂದು ಕತ್ತೆಗೆ ತಕ್ಕ ಶಿಷ್ಯಗಣ ಹೊಂದಿದೆ. ಅದರ ಜೊತೆಗೆ ಪೀಠಿಕಾಪುರದಲ್ಲೊಂದು ಶಿಷ್ಯಗಣವು ನೂತನವಾಗಿ ನಿರ್ಮಿಸಿಕೊಂಡಿರುವೆ. ಹೇ ಮೂರ್ಖ, ಸಮಸ್ತ ಸೃಷ್ಟಿಯನ್ನು ನಿಯಂತ್ರಿಸುವವನ ಮುಂದೆ ನೀನೆಷ್ಟರವನು? ನಿನ್ನ ಸಾಮರ್ಥ್ಯವೆಷ್ಟರದ್ದು? ದೈವವನ್ನು ದೂಷಿಸಿದ್ದರಿಂದ ನಿನಗೂ ನಿನ್ನನ್ನು ಆಶ್ರಯಿಸಿಕೊಂಡಿರುವ ನಿನ್ನ ಶಿಷ್ಯಗಣಕ್ಕೂ ಮಹಾಪಾಪವು ಸುತ್ತಿಕೊಂಡಿದೆ. ನಿಮ್ಮೆಲ್ಲರನ್ನು ಪಾಪದ ಕೂಪಕ್ಕೆ ದೂಡಲು ಚಿತ್ರಗುಪ್ತರು ಈಗಾಗಲೇ ನಿರ್ಧರಿಸಿದ್ದಾರೆ. ಆದರೆ ನನ್ನ ಕರುಣೆಯಿಂದಾಗಿ ನಿಮ್ಮ ಶಿಕ್ಷೆಯಲ್ಲಿ ಸ್ವಲ್ಪ ಭಾಗವನ್ನು ಪರಿಹರಿಸಲ್ಪಟ್ಟಿದೆ. ಶ್ರೀಪಾದ ಶ್ರೀವಲ್ಲಭರು ಮಹಾ ಅಗ್ನಿ ಸ್ವರೂಪರು. ಬೆಂಕಿಯೊಂದಿಗೆ ಸರಸವಾಡುವುದು ಸರಿಯಲ್ಲ. ನನ್ನ ಮಾಯೆಯಲ್ಲಿ ನಾನು ಅಭಿನ್ನ ಸ್ವರೂಪವಾಗಿರುವಾಗ ಮೋಕ್ಷವೆನ್ನುವುದು ಏನೆಂದು ಆಲೋಚಿಸು. ಮೋಹ ಕ್ಷಯಿಸಿದರೆ ಮೋಕ್ಷ. ಯಾವುದೇ ಜೀವಿಯು ಸಚಿದಾನಂದ ಸ್ವರೂಪವನ್ನು ಅನುಭವಿಸಬೇಕೆಂದುಕೊಂಡಾಗ ಯೋಗ್ಯತೆಗನುಗುಣವಾಗಿ ನಾನೇ ಅನುಗ್ರಹಿಸುವೆ. ನನ್ನ ದೃಷ್ಟಿಯಲ್ಲಿ ನಿರ್ಗುಣ ನಿರಾಕಾರಕ್ಕೆ, ಸಗುಣ ಸಾಕಾರಕ್ಕೆ, ಮೋಕ್ಷಕ್ಕೆ, ಬಂಧನಕ್ಕೆ ವ್ಯತ್ಯಾಸವೇನೂ ಇಲ್ಲ. ಪ್ರತಿ ಕ್ಷಣವೂ ಅಸಂಖ್ಯ ಹೊಸ ಲೋಕಗಳು ಸೃಷ್ಟಿ ಸ್ಥಿತಿ ಲಯ ಹೊಂದುತ್ತಿರುತ್ತವೆ. ಜೀವಿಗಳು ಹೊಂದುವ ಉನ್ನತ ಸ್ಥಿತಿಗಳಿಗಾಗಲಿ, ಉನ್ನತ ಆನಂದ ಭೂಮಿಕೆಗಳಾಗಲಿ, ಪರಿಮಿತಿಯಾಗಲಿ, ಸೀಮಾರೇಖೆಯಾಗಲಿ ಇರದು. ಮರಣಾನಂತರ ನನ್ನ ಬಳಿ ಬರುವವರು ಖಂಡಿತ ಬರುವರು. ಅವರಿಗೆ ಎಷ್ಟು ವರ್ಷ ಆಯಸ್ಸು, ಯಾವ ಲೋಕಕ್ಕೆ ಕಳುಹಿಸುವುದು, ಅದು ನನ್ನ ಸಂಕಲ್ಪದಿಂದ ಮಾತ್ರ ನಿರ್ಧರಿಸಲ್ಪಡುತ್ತದೆ. ನಾನು ಪ್ರಸ್ತುತ ನರರೂಪದಲ್ಲಿದ್ದರೂ ಯಾವಾಗಲೂ ನಿರಾಕಾರದಲ್ಲಿ ನಿಮ್ಮನ್ನು ನೋಡುತ್ತಿರುತ್ತೇನೆ. ಈಗ ಮಹಾಯೋಗಿಗಳ ಶಕ್ತಿಯೆಲ್ಲವೂ ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸಲು ಇಲ್ಲಿಗೆ ಬಂದಿದ್ದೇನೆ. ಹೇ ದಂಡಿ ಸ್ವಾಮಿ, ಯಾವಾತನೇ ಆಗಲಿ ತನಗಿಂತ ಕೆಳಗಿನವರಿಗೆ ಸಹಾಯ ಮಾಡುವುದು ಅವನ ಧರ್ಮವಾಗಿದೆ. ಅದಕ್ಕಾಗಿ ನಾನೇ ಧರ್ಮ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ, ಭಕ್ತಿ ಮಾರ್ಗ ಹಾಗೂ ಜ್ಞಾನ ಮಾರ್ಗ ಬೋಧಿಸಲು ಅವತರಿಸಿದ್ದೇನೆ. ನಾನೇ ಸರ್ವ ಧರ್ಮಕ್ಕೂ ಮೂಲವಾದ ಏಕೈಕ ಧರ್ಮ, ಸರ್ವ ಕಾರಣಕ್ಕೂ ಕಾರಣನಾಗಿದ್ದೇನೆ. ನಾನಿರುವುದರಿಂದಲೇ ಈ ಸೃಷ್ಟಿಗಿದೆ, ನಾನಿರುವುದರಿಂದಲೇ ನೀನಿರುವೆ ಎಂದು ಶ್ರೀಪಾದರು ಬೋಧಿಸುವಷ್ಟರಲ್ಲಿ ದಂಡಿ ಸ್ವಾಮಿಯ ಮೈ ಬೆವರುತ್ತದೆ. ಅವನ ಹಣೆಯು ಶ್ರೀಪಾದರ ಪಾದದ ಮೇಲೆ ಉರುಳಾಡುತ್ತದೆ. ಕರುಣಾಮೂರ್ತಿಯಾದ ಶ್ರೀಪಾದರು ಅವನನ್ನು ಹಿಡಿದೆಬ್ಬಿಸಿ, ಹೋಗು, ನೀನು ಒಬ್ಬಂಟಿಗನಾಗಿ ಹೋಗಿ ಹಿಮಾಲಯದಲ್ಲಿ ತಪಸ್ಸನ್ನಾಚರಿಸುವವನಾಗು. ಆಮೇಲೆ ನಿನಗೆ ಮೋಕ್ಷದಾರಿ ಗೊತ್ತಾಗುತ್ತದೆ ಅಂತ ಹೇಳಿ ಅವನನ್ನು ಆಶೀರ್ವದಿಸಿ ಹಿಮಾಲಯದತ್ತ ಕಳುಹಿಸಿಕೊಡುವರು. ಸಾಕ್ಷಾತ್ ದತ್ತಾತ್ರೇಯನನ್ನೇ ಅಪ್ಪಲರಾಜ ಶರ್ಮರು ಪೂಜೆಗೈಯುವ ಕಾಲಾಗ್ನಿ ಶಮನ ಶ್ರೀದತ್ತನು ಕುಕುಟೇಶ್ವರದಲ್ಲಿನ ಸ್ವಯಂಭೂ ದತ್ತಾತ್ರೇಯನು. ಅವನೇ ಪೀಠಿಕಾಪುರದ ಶ್ರೀಪಾದ ಶ್ರೀ ವಲ್ಲಭರಾಗಿದ್ದು, ಅವನೇ ಹಿಂದೆ ಷೋಡಶ ಲೀಲಾವತಾರಿಯಾದಂತೆ ಷೋಡಶ ಕಲಾ ಪರಿಪೂರ್ಣನೂ ಹೌದು. ಹೀಗೆ ಅವರ ಲೀಲೆಗಳು ಅನಂತವಾಗಿವೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.